ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡಾಕ್ಟರ್ ಪ್ರಭುಲಿಂಗ್ ಮ್ಯಾಗರಿ ಚಾನಲ್. ಸೊ ಎಲ್ಲರೂ ಯುವನಿಧಿ ಬಗ್ಗೆ ಇನ್ನೂ ಅಪ್ಡೇಟ್ ಇದ್ದರೆ, ಹೊಸ ಅಪ್ಡೇಟ್ ಇದ್ದರೆ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಸ್ಟೇಟಸಲ್ಲಿ ಚೆಕ್ ಮಾಡಿದ್ರೆ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 days ಆನ್ ಅಂತ ಡೇಟ್ ಕೊಡ್ತಾ ಇದೆ ಒಂದು. ಸೊ ಅದನ್ನು ಸಾಲ್ವ್ ಮಾಡೋಕ್ಕೆ ಮತ್ತು ಯಾರಿಗೆಲ್ಲ ಬರೀ 1 month ಅಷ್ಟೇ ಬಂದಿದೆ ಅಮೌಂಟು, ಬಟ್ ಇನ್ನೂ 2 months ಇನ್ನೂ ಅಮೌಂಟ್ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆಲ್ಲ ಆನ್ಸರ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಮತ್ತು ಕೆಲವೊಂದಿಷ್ಟು ಜನರಿಗೆ ಫ್ರೆಷರ್ಸ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ ಸರ್, 6 months ಆದರೂ ಕೂಡ, ಅದಕ್ಕೆ ಆನ್ಸರ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಸ್ಟೂಡೆಂಟ್ಗಳು ಕೇಳ್ತಾ ಇದ್ರು, ಸರ್ DBT ಪಾಸ್ಡ್ ಅಂತ ಬರ್ತಾ ಇದೆ, ಸೊ ಇನ್ನೂ ಅಮೌಂಟ್ ಬಂದಿಲ್ಲ ಸರ್, ಏನು ಮಾಡಬೇಕಂತ ಹೇಳ್ತಾ ಇದ್ರು. ಸೊ ಎಲ್ಲದಕ್ಕೆ ಇವತ್ತು ಈ ಎಲ್ಲ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ಸೊ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರೇ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಅಮೌಂಟ್ ಬರುತ್ತೆ, ಬರುತ್ತೆ, ಡೋಂಟ್ ವೆರಿ, ಸುಮ್ಮನೆ ಹಾಗೆ ಹೇಳಿದ್ದು. ಸೊ ನೀವೊಂದು ಮಾಡಿದ ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಸಪೋರ್ಟ್ ಸಿಕ್ಕಾಗುತ್ತೆ. ಸೊ ಒಂದು ಲೈಕ್ ಕೂಡ ಕೊಡಿ. ಒಂದು ಲೈಕ್ ಕೊಟ್ಟಿದ ತಕ್ಷಣ ನನಗೂ ಕೂಡ ಒಂದು ಇಷ್ಟ ಆಗುತ್ತೆ. ಯಾಕಪ್ಪ ಅಂತಂದರೆ ಇವರು ನನ್ನ ವಿಡಿಯೋಗೆ ಲೈಕ್ ಕೊಡ್ತಾರೆ ಅಂತ ನನಗೆ ಇನ್ನೂ ಹೊಸದಾದ ಒಂದು ಯುವನಿಧಿ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇನ್ನೂ ಕೊಡಂಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ನಿಮಗೆ ಯುವನಿಧಿ ಅಪ್ಡೇಟ್ ಬಗ್ಗೆ ಮತ್ತು ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತು ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಫ್ರೀ ಸ್ಕೀಮು, ಸಬ್ಸಿಡಿ ಸ್ಕೀಮು ಮತ್ತು ನಿಮಗೆ KCT ಬಗ್ಗೆ ಮತ್ತು ನೀಟ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀನಿ. ಸೊ ಫ್ರೀಯಾಗಿ ಕೊಡ್ತಾ ಇರ್ತೀನಿ, ಇದೇನೋ ಅಮೌಂಟ್ ತೊಗೊಂಡು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಯುವನಿಧಿ ಬಗ್ಗೆ ಯಾವೆಲ್ಲ ಅಪ್ಡೇಟ್ ಹೊಸದಾಗಿ ಬಂದಿದೆ ಅದೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ವಿಡಿಯೋ ಮಿಸ್ ಮಾಡದೆ ನೋಡಿ. ಯಾಕಪ್ಪ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ, ಇದೇ ಥರ ಇದೇ ಡೇಟಲ್ಲಿ ಬರುತ್ತೆ, ಇಷ್ಟೇ ದಿನದಲ್ಲಿ ಬರುತ್ತೆ ಅಂತ. ಸೊ ಕೆಲವೊಂದಿಷ್ಟು ಜನರಿಗೆ ಬಂದಿದೆ ಅಮೌಂಟ್, ಎಲ್ಲರಿಗೂ ಬಂದಿದೆ. ಸೊ ನಾ ಎಲ್ಲ ವಿಡಿಯೋ ನಿಮಗೆ ಹಿಂದೆ ಇನ್ಫಾರ್ಮೇಷನ್ ತೊಗೊಂಡು ಮಾಡ್ತಾ ಇರ್ತೀನಿ, ಫೇಕಾಗಿ ಯಾವಾಗಲೂ ಮಾಡಲ್ಲ. ಸೊ ಬೇಕಾದ್ರೆ ನಾನು ವಿಡಿಯೋ ನೋಡಿ ಹಿಂದೆ ಮಾಡ್ತಕ್ಕಂಥ ಇನ್ನೂ 2-3 ವಿಡಿಯೋ ಮಾಡಿದ್ದೀನಿ ಯುವನಿಧಿ ಬಗ್ಗೆ. ಸೊ ಅದೆಲ್ಲ ಟೈಮಿಂಗ್ ಹೇಳಿದ್ದೀನಿ. ಸೊ ಅದೇ ಟೈಮಲ್ಲಿ ಅಮೌಂಟ್ ಬಂದಿದೆ. ಸೊ ಬೇಕಾದ್ರೆ ನೋಡಿ, ಅದೇ ಟೈಮ್ ಹೇಳ್ತೀನಿ, ಇದೇ ವೀಕ್ ಅಂದರೆ ಇದೇ ವೀಕ್ ಅಮೌಂಟ್ ಬಂದಿದೆ. ಸೊ ಯಾಕಪ್ಪ ಅಂದರೆ ಫೇಕಾಗಿ ವಿಡಿಯೋ ಮಾಡಲ್ಲ, ಎಲ್ಲರಿಗಾಗಿ ಯೂಸ್ಫುಲ್ ಆಗಬೇಕಂತ ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ಅಮೌಂಟ್ ಬರಬೇಕು, ಅದು ಒಂದೇ ನಂದು ಅನಿಸಿಕೆ. ಸೊ ಯಾರು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವತ್ತು ಎಲ್ಲ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಸೊ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಉಳಿದ್ರೆ ಅದು ಕಮೆಂಟ್ ಮಾಡಿ. ಸೊ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ನೋಡಿ. ಸೊ ಎಲ್ಲರೂ ಕೇಳ್ತಾ ಇದ್ರಿ, ಸರ್ ಒಂದೇ ಮಂತ್ ಬಂದಿದೆ, ಸೊ ಇನ್ನೂ 2 month ಅಮೌಂಟ್ ಬಂದಿಲ್ಲ ಸರ್, ಏನು ಮಾಡೋದು ಸರ್ ಅಂತ ಇದ್ದಾರೆ. ಸೊ ಫ್ರೆಂಡ್ಸ್, ದಯವಿಟ್ಟು ವೇಟ್ ಮಾಡಿ. ಯಾಕಪ್ಪ ಅಂತಂದರೆ ಒಂದೇ ಮಂತ್ ಅಂದರೆ ಎಲ್ಲರದ್ದು ಅಮೌಂಟು ಎಲ್ಲರಿಗೂ ಕೊಡಬೇಕು. ಯಾಕಂದರೆ ಡಿಗ್ರಿ ಮುಗಿಸ್ತವ್ರು ಎಷ್ಟೋ ಲಕ್ಷಾಂತರ ಜನ ಸ್ಟೂಡೆಂಟ್ಗಳಿದ್ದಾರೆ. ಸೊ ಅವರಿಗೋಸ್ಕರ ಎಲ್ಲರಿಗೂ ಕೊಡಬೇಕಲ್ಲ. ಅಂದರೆ ನಿಮ್ಮದೇ ಅಲ್ಲ, ಯುವನಿಧಿ ಬಗ್ಗೆ ಏನಲ್ಲ, ಎಲ್ಲ ಏನದು ಅನ್ನಭಾಗ್ಯ, ಇನ್ನೂ ಮತ್ತು ಗೃಹಲಕ್ಷ್ಮಿ ಮತ್ತು ಗೌರ್ಮೆಂಟ್ ಕಡೆಯಿಂದ ಭಾಳ ಸ್ಕೀಮ್ ಇದ್ದಾವೆ, ಎಲ್ಲರಿಗೂ ಅಮೌಂಟ್ ಕೊಡಬೇಕು. ಅದಕ್ಕೋಸ್ಕರ ಗೌರ್ಮೆಂಟ್ ಫಂಡಿಂದ ಬರಬೇಕು. ಅದಕ್ಕೋಸ್ಕರ ಸೊ ಅಮೌಂಟ್ ಬರೋದು ಲೇಟ್ ಆಗುತ್ತೆ. ಸೊ ಲೇಟ್ ಏನಾಗಲ್ಲ. ಸೊ ಬರೋದು June 15. ಇವತ್ತು ಎಷ್ಟಿದೆ? June 5 ಇದೆ. ನಾನು ವಿಡಿಯೋ ಮಾಡ್ತಾ ಇರೋದು June 5 ಇದೆ. ಸೊ June 15ವರೆಗೆ ನಿಮ್ಮದೇ 2nd month ಕೂಡ ಅಮೌಂಟ್ ಬರೋದು ಗ್ಯಾರಂಟಿ ಇದೆ. ಸೊ ಅದೆಲ್ಲ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ನಾನು. ಯಾಕಪ್ಪ ಅಂತಂದರೆ ನನಗೆ ಮೇಲಿಂದ ಎಲ್ಲ ಸೊ ಕೆಲವೊಂದು ಅಧಿಕಾರಿಗಳಿಂದ ಇನ್ಫಾರ್ಮೇಷನ್ ಬಂದಿದೆ. ಸೊ ಗೌರ್ಮೆಂಟ್ ಕಡೆಯಿಂದ ಇನ್ಫಾರ್ಮೇಷನ್ ಬಂದಿದೆ ನನಗೆ. ಅದಕ್ಕೋಸ್ಕರ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸೊ ವೇಟ್ ಮಾಡಿ. June 15ವರೆಗೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಬರುತ್ತೆ. ಯಾಕಂತಂದರೆ ಅವರು ಕೂಡ ಹೇಳಿದರು June 1st ವೀಕಲ್ಲಿ ಎಲ್ಲರದು 1st month ಅಮೌಂಟ್ ಬರುತ್ತೆ ಅಂತ ಹೇಳಿದರು. ಸೊ June 1st, 2nd, 3rd ಒಳಗಡೆ, June 3rd ಒಳಗೆ ಎಲ್ಲರೂ ಅಮೌಂಟ್ ಬಂದಿದೆ. June 3 ಒಳಗಡೆ ಎಲ್ಲರದ್ದು ಅಮೌಂಟ್ ಬಂದಿದೆ. ಸೊ ನಾನು ಹೇಳಿದೆ ನಿಮಗೆ ಆಲ್ರೆಡಿ June 1st ವೀಕಲ್ಲೇ ಬರುತ್ತೆ ಅಂತ. ಸೊ June 1st ವೀಕ್ ಅಂದರೆ 3ನೇ ತಾರೀಕು ಒಳಗಡೆ ಎಲ್ಲರದ್ದು ಅಮೌಂಟ್ ಕ್ರೆಡಿಟ್ ಆಗಿಬಿಟ್ಟಿದೆ. ಸೊ ಬೇಕಾದರೆ ಕೇಳಿ ನಿಮ್ಮ ಫ್ರೆಂಡ್ಸ್ಗಳನ್ನು. ಸೊ ನನ್ನ ವಾಟ್ಸಪ್ ಗ್ರೂಪಲ್ಲಿ ಚೆಕ್ ಮಾಡಿ, ಕೆಲವೊಂದು ಸ್ಟೂಡೆಂಟ್ಗಳದ್ದು ಬಂದಿದೆ. ಸೊ 2nd month ಕೂಡ ಬರುತ್ತೆ. ಸೊ 3rd month ಕೂಡ ಅಮೌಂಟ್ ಬರುತ್ತೆ. ಸೊ ಡೋಂಟ್ ವೆರಿ. ಸೊ ಕೆಲವೊಂದು ಸ್ಟೂಡೆಂಟ್ಗಳ ಇದು ಏನೋ ಕಂಪ್ಲೇಂಟ್ ಇತ್ತು, ಅಂದರೆ ಕ್ವಶನ್ ಇತ್ತು, ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಸೊ ಏನೇನು ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ಒಂಚೂರು ಚೆಕ್ ಮಾಡ್ತೀನಿ. ಸೊ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDFU ಆಫೀಸರ್ ಆನ್ 28/1/2025 ಅಂತ ಇವ್ರದ್ದು ಹೇಳಿದರು. ಸೊ ಇವ್ರದ್ದು ಅವ್ರಿಗೆ ಹೇಳಿದ್ದೀನಿ ಆನ್ಸರು. ಸೊ ನೆಕ್ಸ್ಟ್ ಬಂದು ಡಿಕ್ಲರೇಷನ್ ಪ್ರೊವೈಡೆಡ್ ಅಂದರೆ ಇವರು ಒಬ್ಬರು ಕೂರ್ಗದವ್ರು, ಯಾರು ಗೊತ್ತಿಲ್ಲ, ಬಟ್ ಮೊನ್ನೆ ತಾನೇ ಅವ್ರು ನಾನು ಕ್ವಶನ್ ಕೇಳಿದ್ರು. ಸೊ ಬ್ರದರ್, ನಿಮ್ಮದು ಅಮೌಂಟ್ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಡೋಂಟ್ ವೆರಿ.
ಡಿಕ್ಲೇಷನ್ ಪ್ರೊವೈಡೆಡ್ ಅಂದರೆ ನೀವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಏನು ತುಂಬಿರ್ತೀರಲ್ಲ ಡಿಕ್ಲೇಷನ್ ಪ್ರೊವೈಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಸ್ಥಿತಿ ತೋರಿಸ್ತಾ ಇದ್ದೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್. ಸರ್ ನೀವು ಅಪ್ಲಿಕೇಶನ್ ಹಾಕುವಾಗ ಅಂದರೆ 3 ತಿಂಗಳು ಟೈಮ್ ಕೊಟ್ಟಿರೋದು, 3 ಅಲ್ಲ 4 ತಿಂಗಳು ಟೈಮ್ ಇದೆ. ಅಂದರೆ ಮೇ ತಿಂಗಳು ಮತ್ತು 4 ತಿಂಗಳು ಹೇಳಿದೆ ನಿಮಗೆ ಲಾಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲಿ. ಸೊ ನೀವು ಮೇ ತಿಂಗಳು ಲಾಸ್ಟ್ ಮಂತ್ ನೀವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿರೋ ಬಿಟ್ಟರೆ ಗೊತ್ತಿಲ್ಲ. ಸೊ ತುಂಬಲೇಬೇಕಾಗಿತ್ತು, ಅದಕ್ಕೋಸ್ಕರ ಡಿಕ್ಲರೇಷನ್ ನಾಟ್ ಪ್ರೊವೈಡ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಅಪ್ಲಿಕೇಶನ್ ಇಸ್ ನಾಟ್ ಪ್ರೆಸೆಂಟ್ ಅಂತ ಈ ಕ್ವಶನ್ ಕೇಳಿದ್ದಾರೆ. ಸೊ ನೀವು ಅಪ್ಲಿಕೇಶನ್ ನಾಟ್ ಪ್ರೊವೈಡೆಡ್ ಅಲ್ಲ, ನೀವು ಅದು ಬರುತ್ತೆ ಬಟ್ ಸರ್ವರ್ ಬಿಜಿ ಇದೆ, ಅದಕ್ಕೋಸ್ಕರ ನಿಮ್ಮದು ಹಾಗೆ ತೋರಿಸಿರ್ಬೋದು. ಸೊ ವೇಟ್ ಮಾಡಿ. ಇಲ್ಲಾಂದರೆ ಅಪ್ಲಿಕೇಶನ್ ನಾಟ್ ಪ್ರೊವೈಡೆಡ್ ಅಂದರೆ ನಾಟ್ ಪ್ರೆಸೆಂಟ್ ಅಂದರೆ ನೀವು ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕಿ ನಿಮ್ದು ಅಮೌಂಟ್ ಗ್ಯಾರಂಟಿ ಬಂದೇ ಬರುತ್ತೆ. ಅಂದರೆ ಅಪ್ಲಿಕೇಶನ್ ಈಸ್ ನಾಟ್ ಪ್ರೆಸೆಂಟ್ ಅಂದರೆ ಸೊ ಅದು ಅಪ್ಲಿಕೇಶನ್ ರಿಸಲ್ಟ್ ಆಗಿರ್ಬೋದು, ಅದಕ್ಕೋಸ್ಕರ ನೀವು ಅಪ್ಲಿಕೇಶನ್ ಇನ್ನೊಮ್ಮೆ ಹಾಕ್ಬೋದು. ಸೊ ನೆಕ್ಸ್ಟ್ ಕ್ವಶನು ಏನು, ಸೊ DBT ಫಾಸ್ಡ್ ಅಂತ ಬಂದಿದೆ ಸರ್ ಅಂತ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ತೋರಿಸ್ತಾ ಇದ್ರು ಮತ್ತು ಪೆಂಡಿಂಗ್ ಅಂತ ತೋರಿಸ್ತಾ ಇದ್ರು. ಸೊ ನೋಡಿ ಬ್ರದರ್, DBT ಫಾಸ್ಡ್ ಅಂದರೆ ಅಮೌಂಟ್ ಬಂದೇ ಬರುತ್ತೆ. ಸೊ ಡೋಂಟ್ ವೆರಿ, DBT ಫಾಸ್ಡ್ ಅಂದರೆ ನಿಮ್ಮ ಅಮೌಂಟಲ್ಲಿ ಅಮೌಂಟು 90% ಅಮೌಂಟ್ ಬಂದಿದೆ ಅಂತ ತಿಳ್ಕೊಬಿಡ್ಬೇಕು. ಸೊ ನಿಮ್ದು ಏನಾದರೂ ಬ್ಯಾಂಕ್ ಪ್ರಾಬ್ಲಮ್ ಇದ್ದರೆ ಅದು ಬ್ಯಾಂಕ್ ಪಾಸ್ಬುಕ್ಕಿಗೆ ಅಂದರೆ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರಲಿಲ್ಲ ಅಂದರೆ ಲಿಂಕ್ ಮಾಡ್ಕೊಳ್ಳಿ. ಯಾಕಂದರೆ ಮೇನ್ ಆಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಕಂಪಲ್ಸರಿ. ಸೊ ಅದಕ್ಕೋಸ್ಕರ ಏನೋ ಪ್ರಾಬ್ಲಮ್ ಇರುತ್ತೆ. ಸೊ ನಿಮ್ಮದು ಗ್ಯಾರಂಟಿ ಬರುತ್ತೆ ಸರ್, ಡೋಂಟ್ ವೆರಿ. ಅದಕ್ಕೂ ಆನ್ಸರ್ ಕೊಟ್ಟೆ ಕ್ವಶನ್ಗೆ. ಸೊ ನೆಕ್ಸ್ಟ್ ಬಂದು ಯುವರ್ ಅಪ್ಲಿಕೇಶನ್ ಕಂಪ್ಲೀಟ್ 180 days ಅಂತ ಡೇಟ್ ಕೊಟ್ಟಿದ್ದಾರೆ. ಸೊ ನಿಮ್ಮದು ಅಪ್ಲಿಕೇಶನ್ ಏನಿದೆ ಅಲ್ಲ, ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆಲ್ಲ ಅಮೌಂಟ್ ಬರ್ತದೆ, ಡೋಂಟ್ ವೆರಿ. ಇದು ಎಲ್ಲ ತೋರಿಸ್ತಾ ಇದೆ ಸರ್, ಇದೇ ಥರ ತೋರಿಸಿದೆ ಅಂದರೆ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 days ಆನ್ 1/9/2024 ಈ ಥರ ಒಬ್ಬರು ಕಳಿಸಿದ್ದಾರೆ. ಸೊ ಡೋಂಟ್ ವೆರಿ ಬ್ರದರ್, ಅಮೌಂಟ್ ಬರುತ್ತೆ. ಯಾಕಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ ಯಾವಾಗ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಅವ್ರು ಕಳಿಸಿದ್ದಾರೆ, ನೀವೇನು ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಡೋಂಟ್ ವೆರಿ, ಅಮೌಂಟ್ ಬಂದೇ ಬರುತ್ತೆ. ಸೊ ಇನ್ನೂ ಯಾವುದಪ್ಪ ಅಂತಂದರೆ DBT ಪ್ರೊಸೆಸರ್ ಅಂದರೆ DBT ಪ್ರೊಸೆಸರ್ ಅಂದರೆ ಅಮೌಂಟ್ ಬರ್ತಾ ಇದೆ ಅಂತ ತಿಳ್ಕೊಂಬಿಡ್ಬೇಕು. ನೀವು ಸುಮ್ಮನೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ನೆಕ್ಸ್ಟ್ ಬಂದು ಡಿಕ್ಲೇಷನ್ ಪ್ರೊವೈಡೆಡ್ ಅಂದರೆ ನೀವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿದಿರ ಅಂತ. ಸೊ ಇಷ್ಟೆಲ್ಲ ಪ್ರೊವೈಡ್ ಮಾಡಿದ್ದೀವಿ. ಸೊ ಡೋಂಟ್ ವೆರಿ, ಏನು ಇದು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಅಮೌಂಟ್ ಬಂದೇ ಬರುತ್ತೆ. ಸೊ ಫಸ್ಟ್ ಮಂತ್ ಬಂದಿದೆ. ಸೊ ಸೆಕೆಂಡ್ ಮಂತು ಥರ್ಡ್ ಮಂತು ಗ್ಯಾರಂಟಿ ಕೊಡ್ತೀನಿ ನಿಮಗೆ, June 15 ಅಮೌಂಟ್ ಬಂದೇ ಬರುತ್ತೆ. ಸೊ ಡೋಂಟ್ ವೆರಿ. ಸೊ ಇನ್ನೂ ನಿಮಗೆ ಯಾವುದಾದ್ರೆ ಪ್ರಾಬ್ಲಮ್ ಇದ್ದರೆ ಯಾವುದು ಏನಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಕೆಳಗಡೆ. ಸೊ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ, ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ನನ್ನ ವಾಟ್ಸಪ್ ಗ್ರೂಪ್ಗೆ ನಾನು ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಯುವನಿಧಿ ಬಗ್ಗೆ. ಸೊ ಇನ್ನೂ ಏನಾದರೂ ಉಳಿದರೆ ಸೊ ಸಾರಿ, ಯಾಕಪ್ಪ ಅಂತಂದರೆ ವಾಟ್ಸಪ್ಪಲ್ಲಿ ಸೊ ದಯವಿಟ್ಟು ಪ್ಲೀಸ್ ಇನ್ನೊಂದು ಏನು ಹೇಳೋದಪ್ಪ ಅಂತಂದರೆ ದಯವಿಟ್ಟು ನನಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಯಾಕಪ್ಪ ಅಂತಂದರೆ ದಿನ ನನಗೆ ಏನಿಲ್ಲ ಅಂದರೆ 25ರಿಂದ ಒಂದು 50-55 ಸ್ಟೂಡೆಂಟ್ಗಳ ಬಗ್ಗೆ ನಾನು ರಿಪ್ಲೈ ಮಾಡಬೇಕು. ಅವ್ರಿಗೆ ಕೊಡಬೇಕಂದ್ರೆ ಒಬ್ಬರದು ಕ್ವಶನ್ಗೆ ಸಾಲ್ವ್ ಮಾಡೋಕ್ಕಂದರೆ ಆ ಒಬ್ಬರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋದರೆ 1ರಿಂದ 15 ನಿಮಿಷ ಹೋಗುತ್ತೆ. ಸೊ ಎಲ್ಲರದ್ದು ಮಾಡೋಕ್ಕೆ ಹೋದರೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಲೈವ್ ಬರ್ತೀನಿ, ಬಟ್ ಲೈವ್ ಅಂದರೆ ನೀವು ಲೈವ್ ಬರೋಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು ಉದ್ದೇಶ. ಸೊ ಆದಷ್ಟು ಎಲ್ಲರದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಡೋಂಟ್ ವೆರಿ ಬ್ರದರ್, ಏನೇ ಪ್ರಾಬ್ಲಮ್ ಇದ್ದರೆ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಅಂದರೆ ನಿಮ್ಮ ಅಣ್ಣನ ಹಾಗೆ ತಿಳ್ಕೊಳ್ಳಿ ಅಥವಾ ತಮ್ಮನ ಹಾಗೆ ತಿಳ್ಕೊಳ್ಳಿ. ಸೊ ದಯವಿಟ್ಟು ಏನೇ ಪ್ರಾಬ್ಲಮ್ ಇದ್ದರೆ ನಾನು ಕಮೆಂಟ್ ಮಾಡಿ ನಾನು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಯುವನಿಧಿ ಅಪ್ಡೇಟ್ ಬಗ್ಗೆ ನಾನು ಕೊಡ್ತಾ ಇರ್ತೀನಿ. ಸೊ ಮೊದಲು ನಾವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ಮೇನ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮುಂದೆ ಬರ್ತೆ ನನಗೆ ಸಪೋರ್ಟ್ ಸಿಕ್ಕಂಗೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಸಿಕ್ಕಾಗೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇಷ್ಟೊಂದು ನಿಮಗೆ ವೀಡಿಯೋ ಮಾಡ್ತಾ ಇರ್ತೀನಿ, ಎಲ್ಲ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಹಣ ಬರೋ ಹಾಗೆ. ಸೊ ಅದಕ್ಕೋಸ್ಕರ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಯಾವುದಾದ್ರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ, ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ಲ ಕ್ವಶನ್ಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.